ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ಕಳಪೆ ಮತ್ತು ಉತ್ತಮ ಡಿಸ್ಕಷನ್ ನಡೀತಾ ಇದೆ. ಸೊ ಈ ವಾರದ ಕಳಪೆ ಉತ್ತಮ ಬಗ್ಗೆ. ಸೊ ಅದರಲ್ಲಿ ರಜತ್ ತಂಡ, ಇಡೀ ತಂಡ ಚೈತ್ರ ಅವರಿಗೆ ಕಳಪೆ ಕೊಟ್ಟಿದೆ. ಸೊ ಕಾರಣ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಈ ವಾರದ ಒಂದು ಟಾಸ್ಕಲ್ಲಿ ಏನೇನು ಆಯಿತು ಅಂತ. ಸೊ ಅದೇ ಉಸ್ತುವಾರಿ ಬಗ್ಗೆ ಒಂದು ರೀಸನ್ನ ತೊಗೊಂಡು ಸೊ ಅಲ್ಲಿ ಚೈತ್ರ ಅವ್ರಿಗೆ ಇಡೀ ತಂಡ ಮೀನ್ಸ್ ಹನುಮಂತ, ರಜತ್, ಮೋಕ್ಷಿತಾ, ಐಶ್ವರ್ಯ, ಸೊ ಇವರೆಲ್ಲನೂ ಒಂದು ಚೈತ್ರ ಅವ್ರಿಗೆ ಕಳಪೆ ಕೊಡ್ತಿದ್ದಾರೆ. ಸೊ ಅದರಲ್ಲೂ ಮುಖ್ಯವಾಗಿ ಮಾತಾಡಿದ್ರೆ ಮೋಕ್ಷಿತ ಅವ್ರು ಹೇಳುವಂಥದ್ದು, ಸೊ ಇಡೀ ಒಂದು ಉಸ್ತುವಾರಿ ಏನಿತ್ತು 2 ಗೇಮ್ದು ಕೂಡ ಸೊ ಅಲ್ಲಿ ಪಕ್ಷಪಾತವಾಗಿತ್ತು. ಸೊ ಪಕ್ಷಪಾತ ಮಾಡಿದ್ರು ಮೋಕ್ಷಿತ ಅವರು, ಅವರ ಒಂದು ತಂಡಕ್ಕೆ ಫೇವರ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ರೀಸನ್ನ ಕೊಟ್ಟು ಅವರು ನಾಮಿನೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಧನ್ರಾಜ್ ಕೂಡ ಅಷ್ಟೊಂದು ಫೌಲ್ಗಳು ಯಾವ ಒಂದು ಗೇಮಲ್ಲೂ ಕೂಡ ಆಗಿರಲಿಲ್ಲ, ಬಟ್ ಸುಮ್ಮನೆ ಅಷ್ಟೊಂದು ಫೌಲ್ಗಳನ್ನ ಕೊಟ್ಟರೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ರಜತ್ ಅಂತವೇ ಇನ್ನೊಂದು ಸಾರಿ ನೀನಾದರೂ ಉಸ್ತುವಾರಿಗೆ ಬಂದರೆ ಕೈ ಮುಗಿತೀನಿ ಬರಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾಯಿದ್ರು. ಆ್ಯಂಡ್ ಅಲ್ಲಿ ಹನುಮಂತ ಕೂಡ ಸೊ ಅವ್ರಿಗೇ ಒಂದು ಕಳಪೆಗೆ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಅಲ್ಲಿ ಚೈತ್ರ ಅಂದರೆ ಈ ರೀಸನ್ ಕೊಟ್ಟಿರೋದೇನೋ ಓಕೆ, ಬಟ್ ಚೈತ್ರ ಅವ್ರು ಹೇಳುವಂಥದ್ದು ಸೊ ಕುಣಿಯಕ್ಕೆ ಬಾರ್ದವನು ನೆಲ್ಲಡೊಂಕು ಅಂದಂಗೆ ಆಡಕ್ಕೆ ಬಾರ್ದವರೆಲ್ಲನೂ ಉಸ್ತುವಾರಿ ಮೇಲೆ ಬ್ಲೇಮ್ ಮಾಡ್ತಿದ್ದಾರೆ. ನಾನೇನಾದರೂ ಆಗಿರೋ ಉಸ್ತುವಾರಿ ಮೇಲೆ ಬ್ಲೇಮ್ ಮಾಡ್ತಿರಲಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು. ಆ್ಯಂಡ್ ಅಲ್ಲಿ ಟಾರ್ಗೆಟ್ ಮಾಡಿ ಇಡೀ ಟೀಮ್ ಕಳಪೆ ಕೊಡ್ತಿದ್ದೀರಾ ಅಂತ ಮಾತುಗಳು ಕೂಡ ಬಂತು. ಅದರಲ್ಲಿ ಕೌಂಟ್ರ್ ಚೆನ್ನಾಗಿತ್ತು ಹನುಮಂತಂದು, ಟಾರ್ಗೆಟ್ ಮಾಡಿ ನಿನ್ನ ಕಳಪೆ ಕೊಡೋಕೆ ನೀನೇ ನನ್ನ ದೊಡ್ಡಪ್ಪನ ಮಗಳಲ್ಲ ಅತ್ತೆ ಮಗಳಲ್ಲ ಅನ್ನೋವಂಥದ್ದು. ಸೊ ಅಲ್ಲಿ ಒಟ್ಟಿನಲ್ಲಿ ಇವ್ರಿಗೆ ಒಂದು ರೀತಿಯಲ್ಲಿ ನಿಜವಾಗ್ಲೂ ಖಂಡಿತವಾಗ್ಲೂ ಹರ್ಟ್ ಅಂತೂ ಆಗಿದೆ. ಆ್ಯಂಡ್ ಅದು ಎಷ್ಟು ಅಂದರೆ ಕರೆಕ್ಟಾಗಿದೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಬಿಕಾಸ್ ಆಫ್ 2 ಗೇಮ್ನ ಇವರು ತೊಗೊತಿದ್ದಾರೆ. ಬಿಕಾಸ್ ಆಫ್ 2 ಗೇಮಲ್ಲೇ ಅಲ್ಲಿ ಸಿಕ್ಕಾಪಟ್ಟೆ ಕಿತ್ತಾಟ ಆಗಿರುವಂಥದ್ದು. ಒಂದು ಧನ್ರಾಜ್ ಆಡೋ ಟೈಮಲ್ಲಿ ಏನು ಕಿತ್ತಾಟ ಆಯಿತು ರಜತ್ ಆ್ಯಂಡ್ ನಮ್ಮ ಚೈತ್ರ ಅವ್ರ ಮಧ್ಯೆ. ಸೊ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಚೈತ್ರ ಅವ್ರು ಹೇಳ್ತಾಯಿದ್ರು ಟೇಬಲ್ ಹತ್ರ ಬರಬೇಡಿ, ನೋಡಬೇಡಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಬಂತು. ಅದಾದಮೇಲೆ ಮಾತಾಡಬೇಡಿ ಅಂತ ಕೂಡ ಚೈತ್ರ ಅವ್ರು 2-3 ಸಾರಿ ಹೇಳಿದರು. ಸೊ ನೀವು ಮಾತಾಡಬೇಡಿ ಅಂದಾಗ ಅಟ್ಲೀಸ್ಟ್ ಸುಮ್ಮನೆ ಕೂರ್ಬೋದಾಗಿತ್ತು ರಜತ್, ಬಿಕಾಸ್ ಆಫ್ ಅವನ ಒಂದು ಉಸ್ತುವಾರಿನಲ್ಲಿ. ಸೊ ಫಸ್ಟ್ ಗೇಮಲ್ಲಿ ಅವ್ನು ರೂಲ್ ಮಾಡ್ದ ಯಾರು ಮಾತಾಡಬೇಡಿ, ಸೊ ಮಾತಾಡಿದ್ರೆ 20 ಸೆಕೆಂಡ್ ಫೌಲ್ ಕೊಡ್ತೀನಿ ಅಂತ. ಅದು ಚೈತ್ರ ಆಡೋ ಟೈಮಲ್ಲಿ ಆಡಿದಾಗ ಸೊ ಅವಳು ಉಸ್ತುವಾರಿಯಾಗಿ ಬಂದಾಗ ಖಂಡಿತವಾಗ್ಲೂ ಅದನ್ನು ಮಾಡೇ ಮಾಡ್ತಾಳೆ. ಓಕೆ, ಸ್ಟಾರ್ಟಿಂಗಲ್ಲಿ ಅದನ್ನು ಹೇಳಿರಲಿಲ್ಲ, ನಾನು ಈ ಥರ ಮಾಡಿದ್ರೆ ಫೌಲ್ ಕೊಡ್ತೀನಿ ಅಂತ ಇಬ್ಬರು ಉಸ್ತುವಾರಿಗಳು ಮಾತಾಡ್ಕೊಂಡಿರಲಿಲ್ಲ. ಆದರೆ ಸೊ ಆ ಗೇಮ್ ನಡೆಯೋ ಟೈಮಲ್ಲಿ 2-3 ಸಾರಿ ಹೇಳ್ತಾಳೆ ಟೇಬಲ್ ಹತ್ರ ಬರಬೇಡಿ, ಮಾತಾಡಬೇಡಿ ಅಂತ. ಹನುಮಂತಗೂ ಕೂಡ 1-2 ಸಾರಿ ಹೇಳ್ತಾಳೆ ಆ್ಯಂಡ್ ರಜತ್ಗೂ ಕೂಡ ಹೇಳ್ತಾಳೆ. ಅದಾದಮೇಲೂ ಕೂಡ ಇವರು ಮಾತಾಡ್ತಿದ್ದಾಗ ಸೊ ಅವ್ರಿಗೂ ಅನ್ನಿಸ್ತು ಅವರೇ ನಮಗೆ ಒಂದು ಫೌಲ್ ಕೊಡ್ತೀನಿ ಅಂತ ಆ ಗೇಮಲ್ಲಿ ಹೇಳಿದಾದ್ಮೇಲೆ ನಾನು ಇಲ್ಲಿ ಫೌಲ್ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಸೊ ಹೇಳಿದಾದ್ಮೇಲೆ ಅಟ್ಲೀಸ್ಟ್ ಸುಮ್ಮನೆ ಇರಬೇಕಾಗಿತ್ತು. ಬಟ್ ರಜತ್ ಏನು ಮಾಡ್ದೆ, ತಿರ್ಗಾ ಪ್ರವೋಕಿಂಗ್ ಮಾಡ್ದೆ. ಸೊ ಅವಳಿಗೆ ಇನ್ನೂ ಪಿತ್ತ ನೆತ್ತಿಗೆ ಏರ್ಬಿಡ್ತು. ಅವಳು ಪದೇ ಫೌಲ್ ಕೊಟ್ಟು ಏನಾಯಿತು, ಆ ಗೇಮಲ್ಲಿ ಕಿತ್ತಾಟಗಳು ಜಾಸ್ತಿ ಆಯಿತು. ಸೊ ಆಮೇಲೆ ಇವ್ರು ತಳ್ಳಕ್ಕೆ ಹೋದರು, ಅವರಲ್ಲಿ ತಿರ್ಗಾ ರೈಸ್ ಆದರು. 2 ಸರಿ ತಳ್ಳಕ್ಕೆ ಹೋದರು. ಅವ್ರು ನನ್ನ ಮೈ ಮುಟ್ಟಿದೆ, ನೀ ಹೆಂಗೆ ಮುಟ್ಟಿದೆ ಅಂತ ಅವ್ರು ರೈಸ್ ಆದರು. ನಾನು ಮುಟ್ಟಿಲ್ಲ ಅಂತ ಇವರು, ಆ್ಯಂಡ್ ನೀನೇ ಮುಂದೆ ಬಂದೆ, ನಾನು ನಿನ್ನೇನು ತಳ್ದೆ ಇನ್ನೇನು ಮಾಡಲಿ ಅಂತ ಇವರು. ನನ್ನ ಪ್ರಕಾರ ಅಲ್ಲಿ ಚೈತ್ರ ಮುಂದೆ ಬಂದಿರಲಿಲ್ಲ. ಸೊ ರಜತನೇ ಹೋಗ್ಬಿಟ್ಟು ತಳ್ಳಿರೋವಂಥದ್ದು. ಓಕೆ, ಸೊ ಈ ರೀತಿಯಲ್ಲಿ ಆದಾಗ ಆ್ಯಂಡ್ ಇದು ಒಂದು ಟಾಸ್ಕ್ ಆಯಿತಾ. ಅದಾದಮೇಲೆ ಎರಡನೇ ಕೊನೆ ಟಾಸ್ಕಲ್ಲಿ ಆ ದಿಂಬು ಏನಿತ್ತು ಸೊ ಅದರಲ್ಲಿ ಲೈನ್ನು ದಾಟಿ ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಇರುವಂಥದ್ದು ಯಾರ ಮೇಲೆ, ಮೋಕ್ಷಿತ ಮೇಲೆ. ಬಟ್ ಅದು ರೂಲ್ಸ್ ಇರೋವಂಥದ್ದು ಏನಂತ ನಾನು ತಿಳ್ಕೊಂಡಿರುವಂಥದ್ದು, ಸೊ ಐಶ್ವರ್ಯ ಬೇಕಾದರೆ ಈ ಕಡೆ ಬರ್ಬೋದು. ಓಕೆ, ಬಟ್ ಮೋಕ್ಷಿತ ಏನಿದೆ ಸೊ ಆ ಗೆರೆ ದಾಟಿ ಆ ಕಡೆಗೆ ಬೋರ್ಡ್ ಹತ್ರ ಹೋಗೋಂಗಿಲ್ಲ. ಆ್ಯಂಡ್ ನನ್ನ ಪ್ರಕಾರ ಮೋಕ್ಷಿತ ಅವರು ಆ ಗೆರೆ ದಾಟಿ ಆ ಕಡೆ ಹೋಗಿಲ್ಲ ಅಂತ ನನಗನ್ಸುತ್ತೆ. ಸೊ ಅದರಲ್ಲಿ ಮೇ ಬಿ ಇವರು ಯಾರು ನಮ್ಮ ಚೈತ್ರ ಅವ್ರದ್ದೇನೋ ರಾಂಗ್ ಇರ್ಬೋದೇನೋ. ಓಕೆ, ಸೊ ಅಲ್ಲಿ ಮೇ ಬಿ ಆ ಒಂದು ತಪ್ಪಿರ್ಬೋದು ಚೈತ್ರದು. ಸೊ ಅದು ನೋಡಿದ್ರ ಅಥವಾ ಭವ್ಯ ಅವ್ರು ಮಾತ್ರ ಕಾನ್ಫಿಡೆಂಟ್ ಆಗಿದ್ದಾರೆ, ಮೋಕ್ಷಿತ್ ಅವರು ಆ ಕಡೆ ಹೋಗಿ ಕೊಟ್ಟಿದ್ದಾರೆ ಅಂತ. ಸೊ ಅದು ವೀಕೆಂಡಲ್ಲಿ ಗೊತ್ತಾಗುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈ ಒಂದು ಕೆಲವೊಂದು ರೀಸನ್ಗಳನ್ನ ಇಟ್ಕೊಂಡು ಅಲ್ಲಿ ಚೈತ್ರ ಅವರಿಗೆ ಕಳಪೆ ಕೊಟ್ಟಿದ್ದಾರೆ. ಆ್ಯಂಡ್ ಚೈತ್ರ ಅವರಿಗೆ ಒಂದು ರೀತಿಯಲ್ಲಿ ಕಳಪೆ ಅನ್ನೋವಂಥದ್ದು ಒಂದು ಸ್ವಲ್ಪ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ಅವರಿಗೆ. ಟಾಸ್ಕ್ ಅಂತ ಬಂದಾಗ ಖಂಡಿತವಾಗ್ಲೂ ಅವರ ಒಂದು ಕಾಂಟ್ರಿಬ್ಯೂಷನ್ ತೀರಾ ಕಡಿಮೆ ಇದೆ. ಬಟ್ ಉಸ್ತುವಾರಿ ಅಂತ ಬಂದಾಗಲೂ ಅಟ್ಲೀಸ್ಟ್ ಅದನ್ನ ಒಂದು ರೀತಿಯಲ್ಲಿ ಹಾನೆಸ್ಟ್ ಆಗಿ ಮಾಡಿದ್ರೆ ಬೆಟರ್ ಆಗ್ಬೋದು. ಸೊ ಅದು ಕೂಡ ಒಂದು ರೀತಿಯಲ್ಲಿ ಜವಾಬ್ದಾರಿ ಆದಂಥ ಒಂದು ಇದನ್ನೇ. ಬಟ್ ಇಲ್ಲಿ ಅವರು ಕರೆಕ್ಟಾಗಿ ಒಂದು ಕೆಲವು ಟೈಮಲ್ಲಿ ಕಿರ್ಚಾಡ್ತಾರೆ ಸುಮ್ಮನೆ ಅನ್ನೆಸೆಸರಿಯಾಗಿ. ಬಟ್ ಅದು ತುಂಬ ಸ್ವಲ್ಪ ಕಷ್ಟ ಆಗ್ತದೆ. ಅದೇ ಅವರಿಗೆ ಇದು ಆಗ್ತಿದೆ. ಕೆಲವು ಟೈಮಲ್ಲಿ ಸರಿ ಇರ್ತಾರೆ, ಬಟ್ ಆದರೆ ಕಿರ್ಚಾಡ್ತಾರೆ. ಸೊ ಅಲ್ಲಿ ಅದು ಸರಿ ಇರೋದು ಮರ್ತೋಗುತ್ತೆ, ಬರೀ ಕಿರ್ಚಾಡಿದ ಮಾತ್ರ ನೆನಪಿರುತ್ತೆ ಅವ್ರಿಗೆ. ಓಕೆ, ಸೊ ಇದಾದಮೇಲೆ ಈ ವಾರದ ಒಂದು ಕ್ಯಾಪ್ಟನ್ ನಿಮ್ಗೆ ಗೊತ್ತಿರೋಂಗೆ ಐಶ್ವರ್ಯ ಆ್ಯಂಡ್ ಭವ್ಯ ಅವರು ನಿನ್ನೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದರು. ಸೊ ಅದೇ ರೀತಿಯಲ್ಲಿ ಈ ಒಂದು ಪ್ರೋಮೋ ನೋಡಿದ ಪ್ರಕಾರ ನನಗನ್ಸಿರುವಂಥದ್ದು ಸೊ ಭವ್ಯ ಅವರು ಈ ಒಂದು ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದರೆ ಟಾಸ್ಕ್ ವಿನ್ ಆಗಿ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಬಿಕಾಸ್ ಆಫ್ ಅಲ್ಲಿ ಚೈತ್ರ ಅವರಿಗೆ ಜೈಲಿಗೆ ಮೀನ್ಸ್ ಆ ಜೈಲೇನಿದೆ ಕಳಪೆ ಆದಂಥವ್ರಿಗೆ ಹಾಕ್ತಾರಲ್ಲ, ಸೊ ಅಲ್ಲಿ ಅಂದರೆ ಅವರೇನೆ ಅಲ್ಲಿ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ ಆ ಒಂದು ಡ್ರೆಸ್ನ, ಕಳಪೆ ಡ್ರೆಸ್ನ. ಜೊತೆಗೆ ಅವರೇನೆ ಆ ಜೈಲಿಗೆ ಅವ್ರನ್ನ ಕರ್ಕೊಂಡು ಹೋಗಿ ಲಾಕ್ ಮಾಡ್ತಿದ್ದಾರೆ. ಇದ್ರ ಮೇಲೆ ಗೊತ್ತಾಗುತ್ತೆ ಕ್ಲಿಯರಾಗಿ. ಸೊ ಭವ್ಯ ಅವರು ಸೊ ಈ ಒಂದು ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಆ್ಯಂಡ್
ಸಿಕ್ಕಾಪಟ್ಟೆ ಒಂದು ನನಗೆ ಫೈಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾವ ರೀತಿಯಲ್ಲಿ ಇರುತ್ತೆ ಟಾಸ್ಕು ಅನ್ನೋದನ್ನು ಮೇ ಬಿ ಇನ್ನೊಂದು ಪ್ರೋಮೋದಲ್ಲಿ ಅವರು ಅಪ್ಲೋಡ್ ಮಾಡ್ತಾರೆ. ಅಲ್ಲಿ ಐಶ್ವರ್ಯ ಆ್ಯಂಡ್ ಭವ್ಯ ಯಾಕೆ ಅಂತಂದರೆ, ಸೊ ಈ ವಾರದ ಒಂದು ಸ್ಟಾರ್ಟಿಂಗಲ್ಲೇ ಶಿಶಿರ್ ಹೋಗಿದ್ದಾದಮೇಲೆ ಐಶ್ವರ್ಯ ಬಂದು ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಅವ್ರ ಮುಂದೆ ಸಿಕ್ಕಾಪಟ್ಟೆ ಆವಾಜ್ಗಳೆಲ್ಲ ಹಾಕಿದರು. ಸೊ ನಿಮ್ಮಿಂದನೇ ಶಿಶಿರ್ ಹೋದ, ಅವ್ನು ತುಂಬ ಒಳ್ಳೆಯವನು, ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಮಾತುಗಳು ಬಂತು. ಬಟ್ ಅಲ್ಲಿ ಭವ್ಯ ಕೂಡ ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಉರ್ಸಿದ್ರು ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ಆಗಿದ್ದಾದ್ಮೇಲೆ ಸೀನ್ಗಳು, ಸೊ ವಾರ ಪೂರ್ತಿ ಎಲ್ಲ ಫೈಟ್ ಆಗಿದ್ದಾದ್ಮೇಲೆ ಸೊ ಫೈನಲ್ ಅಂತ ಒಂದು ಇರುತ್ತಲ್ಲ ಕ್ಯಾಪ್ಟನ್ಸಿ ಟಾಸ್ಕು, ಸೊ ಅದು ಯಾರು ವಿನ್ ಆಗ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿತ್ತು. ಅದರಲ್ಲಿ ಭವ್ಯ ಅವರು ವಿನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಖಂಡಿತವಾಗ್ಲು ಭವ್ಯದಲ್ಲಿ ಟಾಸ್ಕಲ್ಲಿ ಅಂತೂ ಯಾರೂ ಮೀರ್ಸಂಗಿಲ್ಲ ಲೇಡಿ ಕಂಟೆಸ್ಟೆಂಟಲ್ಲಿ. ಅಲ್ಲಿ ನನ್ನ ಪ್ರಕಾರ ಹತ್ತತ್ರ ಬಂದರೆ ಗೌತಮಿ ಬರ್ಬೋದು, ಬಿಟ್ಟರೆ ಭವ್ಯ ಅವರಿಗೆ ಮಿಕ್ಕಿದಂಥ ಇಬ್ಬರು ಕೂಡ 3 ಜನ ಕೂಡ ಕಾಂಪಿಟೇ ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಫಿಸಿಕಲ್ ಟಾಸ್ಕ್ ಆದರೂ ಆಗಿರ್ಬೋದು, ನಾರ್ಮಲಿ ಫಿಸಿಕಲ್ ಟಾಸ್ಕಲ್ಲಂತೂ ಅವ್ರು ಸಖತ್ತಾಗಿ ಆಡ್ತಾರೆ. ಆ್ಯಂಡ್ ಬಿಗ್ ಬಾಸಲ್ಲಿ ಇವಾಗ ಕೊಡ್ತಿರೋವಂಥದ್ದು ಮ್ಯಾಕ್ಸಿಮಮ್ ಫಿಸಿಕಲ್ ಟಾಸ್ಕ್ಗಳೇ ಕೊಡ್ತಾರೆ, ಬಿಕಾಸ್ ಆಫ್ ಗಲಾಟೆಗಳಾಗಲಿ, ಸ್ವಲ್ಪ ಇದು ಆಗಲಿ ಅಂತ ಅದಕ್ಕೋಸ್ಕರನೇ. ಓಕೆ, ಇಷ್ಟಿತ್ತು ಸೊ ಕಳಪೆ ಉತ್ತಮ ಬಗ್ಗೆ ಈ ಒಂದು ವಿಡಿಯೋ. ಸೊ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.